ಇಡೀ ಜಗತ್ತಿಗೆ ಗುರು ಆಗ್ತಾ ಇದೆ ನಮ್ಮ ಬೆಂಗಳೂರು ನಗರ. ವಿದೇಶಿ ವಿದ್ಯಾರ್ಥಿಗಳ ಹಾಟ್ಸ್ಪಾಟ್ ಆಯ್ತು ಸಿಲಿಕಾನ್ ಸಿಟಿ. ಇಡೀ ಜಗತ್ತಿಗೆ ಗುರು ಆಗ್ತಾ ಇದೆ ನಮ್ಮ ಬೆಂಗಳೂರು. ವಿದೇಶಿ ವಿದ್ಯಾರ್ಥಿಗಳ ಹಾಟ್ಸ್ಪಾಟ್ ಆಯ್ತು ಸಿಲಿಕಾನ್ ಸಿಟಿ. ಗ್ಲೋಬಲ್ ಕ್ಲಾಸ್ ರೂಮ್ ಆದ ಗಾರ್ಡನ್ ಸಿಟಿ. ಜಗತ್ತಿನ ಐಟಿ ಹಬ್ ಆಗಿದ್ದ ಬೆಂಗಳೂರು ಈಗ ಜಾಗತಿಕ ವಿದ್ಯಾ ರಾಜಧಾನಿ. ವಿದೇಶಿ ಯುವಜನತೆಯ ಅತಿ ದೊಡ್ಡ ಎಜುಕೇಶನ್ ಡೆಸಿಗ್ನೇಷನ್ ಕರ್ನಾಟಕ. ಸಾಫ್ಟ್ವೇರ್ ಮಾತ್ರ ಅಲ್ಲ, ಜ್ಞಾನದ ಹರಡುವಿಕೆಯಲ್ಲೂ ನಮ್ಮದೇ ಬಿಗ್ ಸಾಮ್ರಾಜ್ಯ. ಗಡಿ ದಾಟಿ ಬರ್ತಾ ಇದ್ದಾರೆ ಇಲ್ಲಿಗೆ ವಿದ್ಯಾರ್ಥಿಗಳು. ಗಡಿ ದಾಟಿ ಬರ್ತಾ ಇದ್ದಾರೆ ಜಗತ್ತಿನ ಕಲಿಗಳು. ದೇಶದಲ್ಲೇ ಕರ್ನಾಟಕ ನಂಬರ್ 1 ಆಗಿದೆ. ಇಡೀ ಜಗತ್ತಿಗೆ ಗುರು ಆಗ್ತಾ ಇದೆ ನಮ್ಮ ಬೆಂಗಳೂರು ನಗರ. ವಿದೇಶಿ ವಿದ್ಯಾರ್ಥಿಗಳ ಹಾಟ್ಸ್ಪಾಟ್ ಆಗಿದೆ ನಮ್ಮ ಸಿಲಿಕಾನ್ ಸಿಟಿ. ಗ್ಲೋಬಲ್ ಕ್ಲಾಸ್ ರೂಮ್ ಆಗಿದೆ ಇಲ್ಲಿ ಗಾರ್ಡನ್ ಸಿಟಿ. ಜಗತ್ತಿನ ಐಟಿ ಹಬ್ ಆಗಿದ್ದ ಬೆಂಗಳೂರು ಈಗ ಜಾಗತಿಕ ವಿದ್ಯಾ ರಾಜಧಾನಿಯಾಗಿದೆ. ಈ ಸಾಧನೆ ನಿಜಕ್ಕೂ ಕನ್ನಡಿಗರು ಹೆಮ್ಮೆ ಪಡುವ ವಿಚಾರ. ವಿಶ್ವದ 173 ದೇಶಗಳ ವಿದ್ಯಾರ್ಥಿಗಳು ಭಾರತಕ್ಕೆ ಬರ್ತಿರುವುದು ಶಿಕ್ಷಣ ಕ್ರಾಂತಿಗೆ ಸಾಕ್ಷಿಯಾಗಿದೆ. ಬೆಂಗಳೂರಿನಲ್ಲಿ ಇದೆ ಉದ್ಯೋಗಾವಕಾಶ, ಇದೇ ಸೌಲಭ್ಯಗಳೇ ಬೆಂಗಳೂರು ನಗರಕ್ಕೆ ಬಿಗ್ ಪ್ಲಸ್ ಪಾಯಿಂಟ್ ಆಗಿದೆ. ರಿಸರ್ಚ್ಗಿಂತ ಹೆಚ್ಚಾಗಿ ಇಲ್ಲಿನ ಡಿಗ್ರಿ ಕೋರ್ಸ್ಗಳಿಗೆ ಮುಗಿಬೀಳ್ತಾ ಇದ್ದಾರೆ ವಿದೇಶಿಗರು. ಬೆಂಗಳೂರಿನಲ್ಲಿ ದೇಶದಲ್ಲೇ ಹೈಯೆಸ್ಟ್ ವಿದೇಶಿ ವಿದ್ಯಾರ್ಥಿಗಳ ದಾಖಲಾತಿ ಆಗಿದೆ. ಬೆಂಗಳೂರಿನಲ್ಲಿ ದೇಶದ ಪ್ರತಿ 7 ವಿದ್ಯಾರ್ಥಿಗಳು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಪ್ರತಿಷ್ಠಿತ ಸಂಸ್ಥೆಯ ವರದಿಯಲ್ಲಿ ರಾಜ್ಯಕ್ಕೆ ನಂಬರ್ 1 ಆಗಿರುವಂತದ್ದು. 7,914 ವಿದೇಶಿ ವಿದ್ಯಾರ್ಥಿಗಳ ದಾಖಲಾತಿಯಾಗಿದೆ. ಬೆಂಗಳೂರು ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಕಾಲೇಜ್ಗಳ ದೊಡ್ಡ ಹಬ್ ಇದು ಬೆಂಗಳೂರು. ಭಾರತಕ್ಕೆ ಬರ್ತಿರುವಂತಹ ವಿದೇಶಿಗರಲ್ಲಿ 21% ಮಂದಿ ನೇಪಾಳದರಿದ್ದಾರೆ. ಹಾಗೆ USA ಇಂದ 7%, ಅಮೆರಿಕ, ಬಾಂಗ್ಲಾದೇಶದಿಂದ ತಲಾ 9 ಪಾಯಿಂಟ್ ಇದ್ದಾರೆ. ವಿದೇಶಿ ವಿದ್ಯಾರ್ಥಿಗಳ ಮೊದಲ ಚಾಯ್ಸ್ ನಮ್ಮ ಬೆಂಗಳೂರು ನಗರ ಆಗಿದೆ. ಬರೋಬ್ಬರಿ 14,900 ಮಂದಿ ಇಂಜಿನಿಯರ್ಗೆ ದಾಖಲು ಮಾಡಿಕೊಂಡಿದ್ದಾರೆ. ಈ ಸಾಧನೆ ನಿಜಕ್ಕೂ ಕನ್ನಡಿಗರು ಹೆಮ್ಮೆ ಪಡುವಂತಹ ವಿಚಾರ.